ಕಡೆ ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಈಗ ಚುನಾವಣಾ ಸಮಯ. ಅದು ಎಷ್ಟರ ಮಟ್ಟಿಗೆ ಕುರುಡು ಕಾಂಚಾಣ ಹರಿದಾಡ್ತಾ ಇದೆ. ಈ ಒಂದು ಮದ್ಯ ನಾವೇನು ಲಿಕ್ಕರ್ ಅಂತ ಹೇಳ್ತೀವಿ, ಅದು ಹರಿದಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಥರ ಹರಿದಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಆಗಿದ್ರೂ ಕೂಡ ಅದನ್ನು ಯಾವ ಪಕ್ಷಕ್ಕೆ ಸೇರಿದರೂ ಕೂಡ ಅಷ್ಟೇ, ಯಾವ ಅಭ್ಯರ್ಥಿಗೂ ಸೇರಿದರೂ ಕೂಡ ಅಷ್ಟೇ, ಅದನ್ನು ನಿರ್ದಾಕ್ಷಿಣ್ಯವಾಗಿ ವಶಪಡಿಸ್ಕೊಳ್ತೀವಿ ಅಂತ ಹೇಳಿ SP ಡಾಕ್ಟರ್ ಶೇಖರ್ HT ಅವರು ತಿಳಿಸಿದ್ದಾರೆ. ಈಗಾಗಲೇ ಅವರು ಸಾಕಷ್ಟು ವಶಪಡಿಸ್ಕೊಂಡಿದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಜಾರಿಯಲ್ಲಿದೆ. ಅದೇ ದಿನ ನಾವು ಸುಮಾರು 11 ಚೆಕ್ ಪೋಸ್ಟ್ಗಳನ್ನು ಹಾಕೊಂಡಿದ್ದೆವು ಮತ್ತು 8 ಫ್ಲೈಯಿಂಗ್ ಸ್ಕ್ವಾಡ್ ಕಾರ್ಯನಿರತವಾಗಿದ್ದಾವೆ. ಸೊ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 7 ಲಿಕ್ಕರ್ ಕೇಸ್ಗಳನ್ನು ದಾಖಲೆ ಮಾಡಿ ಸುಮಾರು 22 ಲೀಟರ್ ಲಿಕ್ಕರನ್ನು ವಶಪಡಿಸ್ಕೊಂಡಿದ್ದೇವೆ. ಈ ಒಂದು 7 ಪ್ರಕರಣಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಬಗ್ಗೆ ಇರ್ಬೋದು, ಮತ್ತು ಪರವಾನಗಿ ಇಲ್ಲದೆ ಇರತಕ್ಕಂಥ ಮದ್ಯ ಮಾರಾಟ ಇರಬೇಕು, ಈ ಎಲ್ಲ ಪ್ರಕರಣಗಳನ್ನು ಒಳಗೊಂಡು 7 ಪ್ರಕರಣಗಳಲ್ಲಿ 22 ಲೀಟರ್ನ ಸೀಜ್ ಮಾಡಿದ್ದೇವೆ. ಅದರ ಜೊತೆಗೆ ಚೆಕ್ ಪೋಸ್ಟ್ಗಳಲ್ಲಿ ನಿರಂತರವಾಗಿ ತಪಾಸಣೆ ಮಾಡ್ತಿದ್ದು, ಇವತ್ತಿನ ದಿನ ಬೆಳಗಿನ ಟೈಮಲ್ಲಿ ನಮ್ಮ ಆಜಾದ್ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾಗನಹಳ್ಳಿ ಚೆಕ್ ಪೋಸ್ಟಲ್ಲಿ 1,12,000 ರೂಪಾಯಿಯನ್ನು ಸೀಜ್ ಮಾಡಿದ್ದೇವೆ. ಸೊ ಈ ಸೀಸರ್ ನಾವು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೆವು. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಇಂಟೆನ್ಸ್ ಆಗಿ ಮಾನ್ಯ ಭಾರತೀಯ ಚುನಾವಣಾ ಆಯೋಗದ ನೀಡಿರ್ತಕ್ಕಂಥ ನಿರ್ದೇಶನ ಹಿನ್ನೆಲೆಯಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಎಲ್ಲ ಚೆಕ್ ಪೋಸ್ಟ್ಗಳು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ಆ್ಯಕ್ಟಿವೇಟ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಾರ್ಯ ಸ್ವರೂಪವನ್ನು ಕೈಗೊಳ್ತಾರೆ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಮಾಗನಹಳ್ಳಿ ಚೆಕ್ ಪೋಸ್ಟು ಅವ್ರು ಹೇಳೋ ಪ್ರಕಾರ ಇವರು ಕಾಂಡಿಮೆಂಟ್ ಕೆಲಸ ಮಾಡ್ತಿದ್ರಂತೆ. ಈ ಚನ್ನಪಟ್ಟಣದಿಂದ ಈ ರೈಸ್ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡೋದಕ್ಕೋಸ್ಕರ ದುಡ್ಡು ಅಕ್ಕಿ ಹಿಟ್ಟನ್ನು ಖರೀದಿ ಮಾಡೋಕ್ಕಂತ ಬಿಟ್ಟೇಳಿ ಅವರು ತೊಗೊಂಡು ಹೋಗ್ತೀನಿ ಅಂತ ಬಿಟ್ಟು ಸದ್ಯಕ್ಕೆ ಹೇಳಿದ್ದಾರೆ. ಬರೀ ಸೂಕ್ತ ದಾಖಲಾತಿಗಳು ಬಂದ ನಂತರ ನಾವು ಪರಿಶೀಲನೆ ಮಾಡಿಬಿಟ್ಟು ನಮ್ಮ ಕಮಿಟಿ ಇರುತ್ತೆ CEO ಅವರ ನೇತೃತ್ವದಲ್ಲಿ, ಅದನ್ನು ವೆರಿಫೈ ಮಾಡಿಬಿಟ್ಟು ಅಧಿಕೃತ ದಾಖಲಾತಿಗಳಿದ್ದರೆ ಬಿಡ್ತಾರೆ, ಇಲ್ಲದಿದ್ದರೆ ಮುಂದಿನ ಕ್ರಮ ಕೈಗೊಳ್ತಾರೆ. ಹಣ ಆಗಲಿ ಅಥವಾ ಮದ್ಯನೇ ಆಗಿರಲಿ ಅಥವಾ ಯಾವುದೇ ರೀತಿಯ ಈ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ದಾಖಲೆ ಇಲ್ಲದೆ ಸಾಗಿಸಿದ್ದೇ ಆಗಿದ್ರೆ ಅದನ್ನು ಖಂಡಿತವಾಗ್ಲೂ ವಶಪಡಿಸ್ಕೊಡ್ತೀವಿ ಅಂಥೇಳಿ ST ಶೇಖರ್ ಅವರು ಹೇಳಿದ್ದಾರೆ, SP ಅವರು. ಈಗಾಗಲೇ ಹೆಚ್ಚು ಕಡಿಮೆ 1,12,000 ರೂಪಾಯಿ ಹಣವನ್ನು ಜಪ್ತಿ ಮಾಡಿದ್ವಿ ಮತ್ತು 22 ಲೀಟರ್ ದಾಖಲೆ ಇಲ್ಲದೆ ಸಾಗಿಸ್ತಾ ಇರತಕ್ಕಂಥ ಮದ್ಯವನ್ನು ವಶಪಡಿಸ್ಕೊಂಡಿದ್ವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 11 ಚೆಕ್ ಪೋಸ್ಟ್ಗಳನ್ನು ಮಾಡಲಾಗಿದೆ. ಅದರ ಜೊತೆಗೆ 8 ಫ್ಲೈಯಿಂಗ್ ಸ್ಕ್ವಾಡ್ಗಳು ಇನ್ ಆ್ಯಂಡ್ ಅರೌಂಡ್ ಆಫ್ ದಾವಣಗೆರೆ ತಿರುಗ್ತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ಯಾರಾದರೂ ಕೂಡ ದಾಖಲೆ ಇಲ್ಲದೆ 15 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ತೆಗೆದುಕೊಳ್ತೀರಿ ಅಥವಾ 1 ಲಕ್ಷ ರೂಪಾಯಿ ಹೆಚ್ಚಿನ ಕ್ಯಾಶನ್ನು ತೆಗೆದುಕೊಂಡು ಹೋಗ್ತೀರಿ ಅಂದರೂ ಕೂಡ ನೀವು ಸರಿಯಾಗಿರ್ತಕ್ಕಂಥ ಕಾರಣ ಇರಬೇಕು, ಅಥವಾ ಆ ಹಣವನ್ನು ಯಾರು ಎಲ್ಲಿಂದ ತೊಗೊಂಡು ಹೋಗ್ತಿದ್ರಿ ಅಂತಕ್ಕಂಥ ಪ್ರೂಫ್ ಇರಬೇಕಾಗತ್ತೆ. ಇಲ್ಲಾಂದರೆ ಚೆಕ್ ಪೋಸ್ಟಲ್ಲಿ ನಿಮ್ಮ ಹಣ ಮುಲಾಜಿಲ್ಲದೆ ಸೀಸ್ ಆಗುತ್ತೆ. ಸೊ ಬಿ ಕೇರ್ಫುಲ್ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದೇ ರೀತಿ